ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 512 ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ತನ್ನ ಗಾತ್ರವನ್ನು ಬೆಕ್ಕಿನ ಗಾತ್ರಕ್ಕೆ ಕುಗ್ಗಿಸಿಕೊಂಡು ಜನ ಬಳಸುವಂಥ ಕಾಲ್ದಾರಿಯ ಮೂಲಕ ಒಂದು ಕಿಂಡಿಯನ್ನು ಪ್ರವೇಶ ಮಾಡಿ ಕೋಟೆ ಒಳಗಡೆಗೆ ಬರ್ತಾನೆ. ಬಂದಾಗ ಅಲ್ಲಿ ನೋಡಿ ಇಡೀ ಲಂಕೆಯನ್ನು ಕಾಯುವಂಥ ದೈತಾಕಾರದ ರಾಕ್ಷಸಿ ಲಂಕೆ ಎದುರಾಗ್ತಾನೆ. ಲಂಕೆ ಗೊತ್ತಾಗ್ತದೆ. ಲಂಕೆ ಜೊತೆಗೆ ಮ್ಯಾಗ ತನ್ನ ಮುಷ್ಟಿಯಿಂದ ಪ್ರಹಾರ ಮಾಡ್ತಾಳೆ. ಅದೇ ವೇಳೆದಾಗ ತನ್ನ ಎಡಗೈ ಮುಷ್ಟಿಯಿಂದ ಅವಳ ಮ್ಯಾಗ ಪ್ರಹಾರ ಮಾಡಿದರೆ ಆಕೆ ಕೆಳಗೆ ಬೀಳ್ತಾಳೆ. ಕ್ಷಮೆ ಕೇಳ್ತಾಳೆ. ಆಕೆ ಅಂದರೆ ಜೀವದಾನ ಕೇಳ್ತಾಳೆ. ಅವಳು ಸ್ತ್ರೀ ಅಂದ್ಕೊಂಡು ಹನುಮಾನನು ಕೂಡ ಅವಳನ್ನು ವಧೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದು ಮಾತನ್ನು ಅವಳು ಹೇಳ್ತಾಳೆ, ಇಡೀ ಲಂಕಾನ ನಾನು ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಒಳ್ಳೆಯ ಭದ್ರತೆ ನನಗೇನೆ ನೀನು ಸೋಲಿಸಿಬಿಟ್ಟಿಯ, ಅಂದರೆ ನೀ ಬಂದ ಕಾರ್ಯ ಆಗ್ತಿದೆ, ನೀನು ನಿನ್ನ ವಾರನ ಕರ್ಕೊಂಡು ಬಂದು ನಿನ್ನ ಕಾರ್ಯ ಮುಗಿಸ್ಕೊಂಡು ಹೋಗ್ಬೋದು, ರಾವಣನ ಪತನ ಶುರುವಾಯಿತು ಅಂತ ಹೇಳ್ತಾ ಅದನ್ನು ಮುಂದುವರಿಸ್ತಾರೆ. ಸೀತೆಯನ್ನು ಅಪಹರಿಸಿ ತಂದ ರಾವಣ ಇಡೀ ರಾಕ್ಷಸ ಕುಲದ ನಾಶಕ್ಕೆ ಕಾರಣ. ಅವಳು ಕೂಡ ಹೇಳ್ತಾಳೆ, ಲಂಕೆ ಕೂಡ ಹೇಳ್ತಾಳೆ. ರಾವಣ ಬೇರೆ ಸ್ತ್ರೀಯನ್ನು ಅಪಹರಿಸಿಕೊಂಡದ್ದು ಆಕೆ ಇನ್ನೊಬ್ಬರ ಪತ್ನಿ, ಇನ್ನೊಬ್ಬರ ಹೆಂಡತಿಯನ್ನು ಈ ರೀತಿಯಾಗಿ ಅಪಹರಿಸಿಕೊಂಡು ಲಂಕೆಗೆ ಬಂದದ್ದು ತಪ್ಪದು. ಅವನಷ್ಟೇ ಅಲ್ಲ, ಆ ಸೀತೆಯನ್ನು ತರುವ ಮೂಲಕ ಅವನು ಇಡೀ ಲಂಕೆ ನಾಶವನ್ನು ತೊಗೊಂಡು ಬಂದಾನೆ. ಇದು ರಾಕ್ಷಸ ಕುಲ ನಾಶಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ತಾಳೆ. ಓ ಶ್ರೇಷ್ಠ ವಾನರನೇ, ರಾವಣ ಲಂಕೆಯನ್ನು ಪ್ರವೇಶಿಸು, ಬಂದ ನಿನ್ನ ಕಾರ್ಯವನ್ನು ನೆರವೇರಿಸು. ಅವಳು ಕೂಡ ಅವನಿಗೆ ಶುಭವನ್ನು ಕೋರ್ತಾಳ. ನೀನು ಸೀತಾ ನೋಡ್ಕಕ್ಕೆ ಬಂದೀಯಾ, ಈ ಲಂಕಾ ನಗರವನ್ನು ಪ್ರವೇಶ ಮಾಡಬೇಕಂತ ಬಂದೀಯಾ, ಇನ್ನು ನೀನು ಈ ಲಂಕಾ ನಗರವನ್ನು ಪ್ರವೇಶ ಮಾಡು, ನಿನ್ನ ಬಂದ ಕಾರ್ಯವನ್ನು ಸಾಧಿಸಿಕೋ ಅಂತ ಲಂಕೆ ಹನುಮಾನನಿಗೆ ಶುಭ ಕೋರ್ತಾಳೆ. ಲಂಕಾಳನ್ನು ಸೋಲಿಸಿ ಗೋಡೆ ಜಿಗಿದು ಲಂಕಾ ಪ್ರವೇಶಿಸಿದ ಅಜಾನುಬಾಹು ವೀರ ಹನುಮಾನ. ಅವಳು ಸೋಲಿಸಿದ, ಅವನಿಗೆ ಶುಭ ಕೋರಿದರು. ಅಲ್ಲಿಂದ ಏನು ಮಾಡಿದ, ಲಂಕೆ ಗೋಡೆಗೆ ಗೋಡೆ ಮ್ಯಾಗ ಜಿಗಿದವನ ಏನು ಮಾಡಿಬಿಟ್ಟಂದ್ರೆ ಲಂಕಾ ನಗರವನ್ನು ಪ್ರವೇಶ ಮಾಡಿದ. ರಾತ್ರಿ ಚಂದ್ರನ ಬೆಳಕಿನಲ್ಲಿ ಹೂರತ್ನಗಳಿಂದ ಕಂಗೊಳಿಸುತ್ತಿದ್ದವು ನಗರದ ರಾಜಮಾರ್ಗಗಳೇನಿದ್ದಿಲ್ಲ ನಗರದಾಗ, ಅವು ಎಲ್ಲ ಹೂಗಳಿಂದ ಕಂಗೊಳಿಸ್ತಿದ್ದು. ಅಂದರೆ ಅವಾಗ ಜಸ್ಟ್ ಚಂದ್ರೋದಯ ಆಗಿತ್ತು. ಚಂದ್ರನ ಬೆಳಕಿನಲ್ಲಿ ಆ ವಜ್ರರತ್ನಗಳಿಂದ ಅಲಂಕಾರವೂ ಇತ್ತು. ಜೊತೆಗೆ ಅಲ್ಲಿ ಹೂಬಳ್ಳಿಗಳು ಸಾಕಷ್ಟಿದ್ದು. ಅವು ಎಲ್ಲನೂ ಈ ಬೆಳಕಿಗೆ ಏನಾಗ್ತಾ ಇದ್ದಾನೋ ಮತ್ತಷ್ಟು ಹೆಚ್ಚು ಕಂಗೊಳಿಸ್ತಾ ಇದ್ದೇವೆ, ಮತ್ತಷ್ಟು ಹೆಚ್ಚು ಅವುಗಳ ಪ್ರಕಾರ ತೇಜ ಹೆಚ್ಚಾಗಿತ್ತು. ಮೋಡಗಳ ಅಲಂಕೃತ ಅರಸದಂತೆ ಕಂಡಿತು ನಗು ಮತ್ತು ವಾದ್ಯ ಧ್ವನಿಗಳಿಂದ ತುಂಬಿದ ಮನೆಗಳ ಅಲಂಕೃತ ರಮ್ಯ ನಗರ ಹಲವಾರು ಮನೆಗಳಿಂದ ಕೂಡಿತ್ತು. ಪ್ರತಿ ಮನೆಯೂ ಒಂದೊಂದು ರೀತಿಯಿಂದ ಅಲಂಕಾರಗೊಂಡಿದ್ದವು. ಅಂದರೆ ಮದುಮಗಳಂತೆ ಅಲಂಕಾರಗೊಂಡಂಥ ಮನೆಗಳ ನಗರ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಕಾವ್ಯದ ಒಂದು ಶ್ರೀಮಂತಿಕೆ ಇದೆ. ಲಂಕಾ ನಗರದ ಒಂದು ವರ್ಣನೆಯನ್ನು ವಾಲ್ಮೀಕಿಯವರು ಯಾವ ರೀತಿಯಾಗಿ ಮಾಡ್ಯಾರ ಅನ್ನೋದು ಇಲ್ಲಿ ನಮಗೆ ತಿಳಿದು ಬರ್ತದೆ. ಮೋಡಗಳಿಂದ ಅಲಂಕೃತಗೊಂಡಂತೆ ಆಗಸದಲ್ಲಿ ಮೋಡಗಳು ಒಂದು ಪ್ರಕಾರದ ಅಲಂಕಾರ ಅನಿಸ್ತಿದೆ. ಯಾವ ರೀತಿಯ ಮೋಡಗಳು ಆಕಾಶವನ್ನು ಅಲಂಕಾರ ಮಾಡಿರ್ತವೆಲ್ಲ ಅದೇ ರೀತಿ ಲಂಕೆಯವನಿಗೆ ಕಾಣ್ತಿದೆ ಹನುಮಾನನಿಗೆ. ಅಲ್ಲೆಲ್ಲ ಮನೆಗಳಿಂದ ಪಿಸುಮಾತುಗಳ ವಾದ್ಯಗಳನ್ನು ನುಡಿಸುವ ಕೆಲವು ಮಂದಿ ಸಂಗೀತ ವಾದ್ಯಗಳನ್ನು ನುಡಿಸ್ತಿರ್ತಾರೆ, ಇನ್ನು ಕೆಲವು ಮಂದಿ ನಗ್ತಿರ್ತಾರೆ, ಮಾತುಗಳು ನಡೆದಿರ್ತಾವೆ. ಅವು ಎಲ್ಲ ಧ್ವನಿಗಳನ್ನು ಏನು ಮಾಡ್ತಾವ, ಆ ಅಲಂಕೃತ ಮನೆಗಳಿಂದ ಹೊರಗೆ ಸೂಚಿ ಬರ್ತದೆ. ಅದು ಹನುಮಾನ ಕಿವಿಗೆ ಬೀಳ್ತಿದೆ. ಅದಕ್ಕೆ ಅದನ್ನು ಲಂಕೆಯನ್ನು ಇಂಥ ಒಂದು ರಮ್ಯತೆಯಿಂದ ಕೂಡಿತ್ತು, ಸೌಂದರ್ಯದಿಂದ ಕೂಡಿದಂಥ ಒಂದು ರಮ್ಯ ನಗರ ಅಂತಲೇ ಅದನ್ನು ಕರೀತಾನೆ. ಕಮಲದ ವಿನ್ಯಾಸ ಸ್ವಸ್ತಿಕದ ವಿನ್ಯಾಸದ ರಾಕ್ಷಸರ ಮನೆಗಳ ಬಾಗಿಲ ಕಿಟಕಿಗಳು ಅಲಂಕರಿಸಿದ್ದವು.
ರತ್ನ ವಜ್ರಗಳಿಂದ. ಇವತ್ತು ನಾವು ನೋಡ್ತೇವೆ ಈ ಪರಂಪರೆ ಏನಿದೆಯಲ್ಲ, ಬಾಗಲದ ಮ್ಯಾಗೆ ಕಮಲ ಹೂವಿಂದ ಕೆತ್ತನೆ ತೆಗೆದು, ಸ್ವಸ್ತಿಗದ ಕೆತ್ತನೆ ತೆಗೆದು, ಇನ್ಯಾವುದೋ ದೇವತೆಗಳ ಕೆತ್ತನೆ ತೆಗೆದು, ಇದು ತ್ರೇತಾಯುಗದಿಂದ ಇತ್ತು ಅನ್ನೋದು ಇಲ್ಲಿ ಇದರಿಂದ ಸ್ಪಷ್ಟವಾಗ್ತಿದೆ. ಅದು ಅವ್ರೇನು ಮಾಡಿದ್ರು, ತಮ್ಮ ಮನೆ ಬಾಗಿಲಿಗೆ ಕದಗಳ ಮ್ಯಾಗ ಕಿಟಕಿಗಳ ಮೇಲೆ ಇಂಥವು ಕೆತ್ತನೆ ಕೆಲಸಗಳನ್ನು ಮಾಡಿದ್ರು. ಅವರು ಅಲಂಕರಿಸಿದ್ದರು ರತ್ನ ವಜ್ರಗಳನ್ನು, ಮತ್ತು ಅದರ ಜೊತೆಗೆ ತಮ್ಮ ಇವನ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ರತ್ನಗಳಿಂದ ಮುತ್ತುಗಳಿಂದ ಅಲಂಕರಿಸಿದ್ರು. ರಾಮ ಸುಗ್ರೀವರ ಕಾರ್ಯಕ್ಕೆ ಬಂದ ಹನುಮನು ಲಂಕಾನಗರ ಸುತ್ತಿ ಅದರ ಸೌಂದರ್ಯ ಸವಿದನು. ಮೊದಲೇ ಸಲ ಏನು ಮಾಡ್ತಾನಂದ್ರೆ ಅವ ಲಂಕಾನಗರಿಯನ್ನು ಸುತ್ತ ಅದರದ್ದು ಏನೋ ಒಂದು ಸೌಂದರ್ಯ ಇದೆ, ಆ ಸೌಂದರ್ಯ ಸವಿಲಿಕ್ಕೆ ಶುರು ಮಾಡ್ತಾನೆ. ಕಟ್ಟಡದಿಂದ ಕಟ್ಟಡಕ್ಕೆ ಇನ್ಕುತ್ತ ಹನುಮನು ಕಂಡನು ವಿವಿಧ ವಿನ್ಯಾಸ ಆಕಾರಗಳ ಕಟ್ಟಡಗಳನ್ನು. ಕಟ್ಟಡದಿಂದ ಕಟ್ಟಡಕ್ಕೆ ಜಿಗ್ಕೊಂತ ಹೋಗ್ತಾ ಇದ್ದಾಗ ಅವನಿಗೆ ಏನು ಗಮನಕ್ಕೆ ಬರ್ತಿದೆ ಅಂದರೆ, ವಿವಿಧ ವಿನ್ಯಾಸದ, ಈಗೇನು ನಾವು ಮನೆ ಕಟ್ಟಬೇಕಾದ್ರೆ ವಿನ್ಯಾಸ ತೆಗೆದಿಲ್ಲ, ಬ್ಲೂ ಪ್ರಿಂಟ್ ತಗೊಳ್ತಲ್ಲ, ಮಾಡ್ತೀವಲ್ಲ ಮನೆ ವಿನ್ಯಾಸವನ್ನು, ಹೇಗಿರಬೇಕು, ಎಷ್ಟು ಅಂತರಿರಬೇಕು, ಬಾಗಿಲು ಯಾಕಡೆ ಇರಬೇಕು, ಯಾವ ರೀತಿ ಅಲಿವೇಶನ್ ಹೆಂಗಿರಬೇಕು, ಇದೆಲ್ಲ ಅಲ್ಲಿ ಇತ್ತವಾಗ. ಅದನ್ನೇ ಹೇಳ್ತಾನೆ, ವಿನ್ಯಾಸಗಳಿಂದ ವಿವಿಧ ವಿನ್ಯಾಸಗಳದ್ದು ಮನೆಗಳಿದ್ದು. ಮುಂದೆ ಆಕಾರಗಳ ಕಟ್ಟಡಗಳು, ಸಣ್ಣ ಇದು ದೊಡ್ಡ ಇದು ಬೇರೆ ಬೇರೆ ಆಕಾರದ ಕಟ್ಟಡಗಳು ಕೂಡ ಇದ್ದು. ಅಂದರೆ ಕಟ್ಟಡಗಳ ಬಗ್ಗೆ ಅಲ್ಲಿ ಏನಿತ್ತು ಸುವ್ಯವಸ್ಥಿತವಾಗಿ ಅಲ್ಲಿ ಕಟ್ಟಲ್ಪಟ್ಟಿತ್ತು ಅಥವಾ ಕಟ್ಟಡಗಳು ಇದ್ದು ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾನೆ. ತ್ರಿತಾನ ಸ್ವರ, 3 ಪ್ರಕಾರದ ಸ್ವರ. ತ್ರಿತಾನ ಸ್ವರ ಅಂದ್ರೆ ಮಂದ್ರ, ಮಧ್ಯ ಮತ್ತು ತಾರ, ಇವುಗಳ ಸ್ವರ. ತ್ರಿತಾನ ಸ್ವರ ಸುಶ್ರವ್ಯ ಮಧುರ ಗೀತೆ, ಕಿವಿ ಕೆಳಕ್ಕೆ ಹಿಂಪಾದವಾದಂಥ ಗೀತೆ, ವಾದ್ಯಗಳ ಸ್ವರಗಳು ತುಂಬಿದ ಸ್ವರ್ಗ ಅಪ್ಸರಿಯರಂಥ, ಸ್ವರ್ಗದ ಅಪ್ಸರ್ಯತೆ ಕಾಣಿಸುತ್ತದ ಅಂತ ಸ್ತ್ರೀ ಪ್ರೇಮದ ಮದ. ಪ್ರತಿ ಒಬ್ಬರಲ್ಲಿಯೂ ಗಂಡಿನಲ್ಲಿ ಸ್ತ್ರೀ ಪ್ರೇಮದ ಮದ ಉಕ್ಕಿ ಹರಿತಾ ಇತ್ತು. ಎತ್ತು ನೋಡಿದ್ರೆ ಆ ಕಡೆದ ರಸಿಕತೆ ತುಂಬಿ ತುಳುಕ್ತಾ ಇತ್ತು. ಒಂದು ಪ್ರಕಾರದ ಪ್ರೇಮದ ಮದ, ಪ್ರೇಮರಸದ ಮದ ಎತ್ತ ನೋಡಿದ್ರೂ ಆ ಕಡೆಗೆ ಹನುಮಾನಿಗೆ ನಿಂಗೆ ಕಾಣಿಸ್ತಾ ಇತ್ತು, ಕೇಳಿ ಬರ್ತಾ ಇತ್ತು, ನೋಡಲಿಕ್ಕೆ ಸಿಗ್ತಾ ಇತ್ತು. ನಡುಪಟ್ಟೆ ಗೆಜ್ಜೆ ನಿದಾದ, ಹೆಣ್ಮಕ್ಳು ನಡುಪಟ್ಟೆ ಹಾಕಿದರು. ಈಗಿನವರು ಹಾಕ್ತಾ ಇದ್ರಿ, ಫ್ಯಾಷನ್ ನಡುವು ಬಿಟ್ಟಿದ್ರು ಅದನ್ನು. ಹೆಣ್ಮಕ್ಳು 9 ಮೊಳ ಸೀರೆ ಉಟ್ಟ ನಂತರ ನಡುಪಟ್ಟೆ ಕಟ್ತಿದ್ರು. ಇವನ್ ನೀವು ವೀರವನಿತೆಯರದ ಬಗ್ಗೆ ಇತಿಹಾಸ ನೋಡ್ತಿದ್ದಾಗ ಗೊತ್ತಿರಬೇಕು, ಯುದ್ಧಕ್ಕೆ ಹೊಂಟ್ರಂದ್ರೆ ಗಂಡು ಕಚ್ಚೆ ಹಾಕ್ಕೊಂಡು ಅದನ್ನೇ 9 ಮೊಳದ ಸೀರೆ ಉಟ್ಟು ಗಂಡು ಕಚ್ಚೆ ಹಾಕ್ಕೊಂಡು ಮ್ಯಾಗ ನಡುಪಟ್ಟಿ ಕಟ್ತಿದ್ರು. ಆ ನಡಪಟ್ಟಿಗೆ ಗೆಜ್ಜೆಗಳಿರ್ತಿದ್ದು, ಸಣ್ಣ ಗೆಜ್ಜೆ ನಿನಾದ. ಅದು ನಡಪಟ್ಟಿ, ಹೆಣ್ಣಿನ ನಡಪಟ್ಟಿಯ ಗೆಜ್ಜೆ ನಿನಾದ ಕೇಳಿಸ್ತಾ ಇತ್ತು. ಸೋಪಾನ ಹೆಜ್ಜೆ ನಿನಾದ, ನಡ್ಕೊಂತ ಏನು ಹೋಗ್ತಿದ್ದಲ್ಲ ಹೆಜ್ಜೆಗಳಂದ್ರೆ ಅವು ಕಾಲಾಗೂ ಗೆಜ್ಜೆನೂ ಇದು ಹಾಕಿರ್ತಿದ್ರು ಅವರು. ಈಗಿನ ಹೆಣ್ಮಕ್ಳು ಹಾಕೋದ ಸಾಮಾನ್ಯವಾಗಿ ನೋಡ್ತಿರ್ತೀವಿ ನಾವು. ಅದೇ ರೀತಿಯಾಗಿ ಆ ನಾದಗಳ ಕೇಳಿಸ್ತಾ ಇದ್ದು. ಅಲ್ಲೆಲ್ಲೇ ಚಪ್ಪಾಳೆ ತಟ್ತಿದ್ರು, ಚಪ್ಪಾಳೆ ಕೇಳಿ ಬರ್ತಿತ್ತು. ರಾಕ್ಷಸರ ಕೇಕೆ, ಹರಟೆ ಹೊಡ್ಕೊಂತಿದ್ದು ಕೆಲವೊಂದು ರಾಕ್ಷಸರು, ಅದು ಕೇಕೆ ಕೂಡ ಕೇಳಿ ಬರ್ತಿತ್ತು. ಬಂದವು ಭವನಗಳಿಂದ, ಮನೆಗಳಿಂದ, ಭವನಗಳಿಂದ, ಕಟ್ಟಡಗಳಿಂದ ಈ ಎಲ್ಲ ನಿನಾದಗಳು, ಶಬ್ದಗಳು, ಹಾಡುಗಳು ಮತ್ತು ವಾದ್ಯಗಳ ನುಡಿ ಅಥವಾ ವಾದ್ಯಗಳ ಇದು ಮ್ಯೂಸಿಕ್ ಏನಿದೆಯಲ್ಲ, ಅದು ಸಂಗೀತ ಎಲ್ಲನೂ, ನಗುನೂ ಇರ್ತಿತ್ತು, ಹರಟೆನೂ ಇರ್ತಿತ್ತು. ಎಲ್ಲ ನಮ್ಮನೆ ಒಂದು ಇದು ಕಿವಿಗೆ ಕಟ್ಟಡಗಳಿಂದ ಹೊರಗಡೆ ಬರ್ತಾ ಇತ್ತು, ಕಿವಿ ಕೇಳಿಸ್ತಾ ಇತ್ತು. ರಾಕ್ಷಸರ ತಮಾಷೆ, ಅಲ್ಲೆಲ್ಲ ರಾಕ್ಷಸರು ಏನು ಮಾಡ್ತಿದ್ರು, ಮನೆ ಕೂತ್ಕೊಂಡು ತಮಾಷೆ ಮಾಡ್ತಿದ್ರು, ಕೇಕೆ ಹಾಕ್ತಿದ್ರು, ಅದು ಸಹಿತ ಕೇಳಿಸ್ತಿತ್ತು ಹೊರಗಡೆಗೆ. ವೇದ ಪಠನ ನೋಡಿ, ಇಲ್ಲೊಂದು ಏನು ಬರ್ತಿದೆ ರಾಮಾಯಣದಲ್ಲಿ, ವೇದ ಅಂದ ಕೂಡಲೇ ನಾವೇನು ಮಾಡಿಬಿಡ್ತೇವೆ, ಈ ವೇದಗಳು ಬ್ರಾಹ್ಮಣರಿಗಷ್ಟೇ ಸೀಮಿತ ಅಂತ ಹೇಳ್ತಾರೆ. ಇಲ್ಲ, ವೇದಗಳ ಯಾವುದೇ ಪ್ರಭೇದ ಇಲ್ಲ ಅಲ್ಲಿ. ವೇದ ಅಂದರೆ ವೇದಗಳಿಗೆ ಯಾವುದೇ ಭೇದ ಇಲ್ಲ. ಎಲ್ಲ ಪ್ರಭೇದದವರು ಕೂಡ ವೇದ ಜ್ಞಾನದ ಭಂಡಾರ. ಅದು ನಮಗೆ ಏನು ಬೇಕಂತ ಅದು ಸಿಗ್ತಿದೆ. ವೇದ ಅದೊಂದು ಅಸ್ಪರ್ಶತೆ ಅಲ್ಲ, ಅದು ಅಸ್ಪರ್ಶತೆ ಅಲ್ಲ, ಅದು ಅಸ್ಪರ್ಶತೆ ದೂರವೂ ಇಲ್ಲ. ಅದು ಎಲ್ಲರಿಗೂ ಸಮೀಪ ಕರ್ಕೊಳ್ತಿದ್ದ ಅಸ್ಪರ್ಶತೆ ನಾಲೆಜ್. ನಾನು ನೀವು ಅಟ್ಟ ಓದಬೇಕು, ನೀವು ನಾನು ಓದಬಾರ್ದು, ನೀವು ಮುಟ್ಟಬಾರ್ದು, ಯಾವ ವೇದೂ ಹೇಳುವುದಿಲ್ಲ. ವೇದ ಋಷಿ ಮುನಿಗಳ ತಪಸ್ಸಿನಂದ್ರೆ ಕಠೋರ ಅಧ್ಯಯನ ಮಾಡಿ ಮನನ ಮಾಡಿಕೊಂಡು ಬರೆದಂತಹ ತತ್ವಗಳವು, ಪ್ರಿನ್ಸಿಪಲ್ಸ್ ಅವು. ಅದ್ರಾಗ ಎಲ್ಲ ಇವತ್ತಿನ ವಿಜ್ಞಾನದ ಒಂದು ಭಾಷೆಯಲ್ಲಿ ಹೇಳೋದಾದ್ರೆ
ಅಲ್ಲಿ ಭೌತಶಾಸ್ತ್ರದ ತತ್ವ ಅದಾವ, ರಸಾಯನಶಾಸ್ತ್ರದ ತತ್ವ ಅದಾವ, ಸಸ್ಯಶಾಸ್ತ್ರದ ತತ್ವ ಅದಾವ, ಮತ್ತು ಶಾಖದ ತತ್ವಗಳದಾವ, ಸೂರ್ಯನ ತತ್ವ ಅದಾವ, ಗಾಳಿ ತತ್ವ, ಜಲ ತತ್ವ, ಏನೇನು ಅವ್ರ ಅಧ್ಯಯನಕ್ಕೆ ಸಾಧ್ಯ ಆಗಿತ್ತೋ, ಏನೇನು ಅವ್ರು ಕಂಡು ಹಿಡಿದಿದ್ರಲ್ಲ ಅವು ಎಲ್ಲನೂ ಇದ್ದು. ಅದಕ್ಕೆ ವೇದ ವಿಜ್ಞಾನದು, ವೇದಾಂತಿ ಅಂದರೆ ವಿಜ್ಞಾನಿ, ವಿಜ್ಞಾನಿ. ಸಂಸ್ಕೃತದಲ್ಲಿ ನಾವು ಅದನ್ನು ವೇದ ಅಂತ ಕರಿತೇವೆ. ಅದರದ್ದು ಮೀನಿಂಗನ್ನು ಏನಪ್ಪ ಅಂದ್ರೆ ಸಂಶೋಧನೆಯಿಂದ, ತಪಸ್ಸಿನಿಂದ, ಅಧ್ಯಯನದಿಂದ ಕಂಡುಹಿಡಿದಂಥ ತತ್ವಗಳು. ಅದಕ್ಕೆ ಆ ತತ್ವಗಳಲ್ಲಿ ಬರೀ ಮನುಷ್ಯರಷ್ಟ ಓದುವುದಲ್ಲ, ಬರೀ ಬ್ರಾಹ್ಮಣರಷ್ಟು ಓದುವುದಲ್ಲ, ರಾಕ್ಷಸರು ಕೂಡ ವೇದಗಳನ್ನು ಓದ್ತಿದ್ರು, ವೇದಗಳ ಪಠನ ಮಾಡ್ತಿದ್ರು. ಅದು ಕಿವಿಗೆ, ಹನುಮಾನನ ಕಿವಿಗೆ ಬೀಳ್ತಿದೆ. ರಾಕ್ಷಸರ ತಮಾಷೆ, ವೇದ ಪಠನ, ಗರ್ಜನೆ, ರಾವಣ ಗುಣಗಾನ, ಸದ್ದುಗಳು ಕೇಳಿ ಬಂದವು ಹನುಮನಿಗೆ. ಕೆಲವೊಂದು ಕಡೆ ಗರ್ಜನೆ, ಮತ್ತು ನಗುವ, ಒಂದು ಕಡೆ ನಗ್ತಾ ಇದ್ರೆ ಇನ್ನೊಂದು ಕಡೆ ಆಡ್ತಾ ಇರ್ತಾರೆ. ಒಂದು ಕ್ಷಣದಲ್ಲಿ ಎಲ್ಲ ನಡೆದು ಹೋಗ್ತಿದೆ. ಅದನ್ನೇ ವಾಲ್ಮೀಕಿಯವರು ಪದೇ ಪದೇ ಹೇಳ್ತಾರೆ, ಒಂದು ಕ್ಷಣದಲ್ಲೇ ಜಗತ್ತಿನ ಎಲ್ಲ ವ್ಯವಹಾರಗಳು ನಡೀತಿರ್ತಾರೆ. ಪ್ರತಿ ಕ್ಷಣದಲ್ಲಿ ರಿಪೀಟ್ ಹಾಕೋದು ಹೋಗ್ತಿರ್ತದೆ. ಒಂದು ಕಡೆ ನಗಾಕತ್ತ ಅಂದ್ರೆ ಇನ್ನೊಂದು ಕಡೆ ಹೇಳ್ತಿರ್ತಾನೆ, ಕೇಕೆ ಹಾಕ್ತಿರ್ತಾರೆ, ಇನ್ನೊಂದು ಕಡೆ ಗದ್ದರಿಸ್ತಿರ್ತಾರೆ. ಎಲ್ಲ ಘಟನೆಗಳು ಘಟಿಸ್ತಿರ್ತಾವೆ. ಆ ಎಲ್ಲ ಘಟನೆಗಳ ನಾದ, ಧ್ವನಿ ಅಥವಾ ಸಪ್ಪಳ ಹನುಮಾನನ ಕಿವಿಗೆ ಬೀಳ್ತಿತ್ತು. ನಗರ ಮಧ್ಯ ವಲಯದ ರಾಜಮಾರ್ಗಗಳಲ್ಲಿ ಗಸ್ತಿ ತಿರುಗುವ ಗುಪ್ತಚರ ರಾಕ್ಷಸರನ್ನು ಕಂಡ ಹನುಮ. ನಗರದ ಮಧ್ಯದಾಗ, ರಾಜಮಾರ್ಗದಲ್ಲಿ, ಹೈವೇದಾಗ ಗಸ್ತು ಹೊಡೆಯುವಂತಹ, ಪೆಟ್ರೋಲಿಂಗ್ ಅಂತ ಕರಿತೀವಿ ಇಂಗ್ಲೀಷ್ನಾಗ, ಅದನ್ನು ಸರಹದ್ದನ್ನು ಕಾಯುವಂತಹ ಗುಪ್ತಚರ ರಾಕ್ಷಸರು ಕೂಡ ಅವನ ಕಣ್ಣಿಗೆ ಬೀಳ್ತಾರೆ. ಕಂಡ ಹನುಮ ಜಠಾಧಾರಿ, ಬೋಳು ತಲೆ, ಗೋ ಚರ್ಮಧಾರಿ, ಕುಶಹುಲ್ಲು, ಅಗ್ನಿಕೊಂಡ, ಆಯುಧಧಾರಕ ರಾಕ್ಷಸರನ್ನು. ಅವನ ಮುಂದೆ ಎಂತೆಂಥ ರಾಕ್ಷಸರು ಬರ್ತಾರೆ. ಯಾವ್ಯಾವ ಕೆಲವೊಂದು ಮಂದಿ ಏನು ಮಾಡಿರ್ತಾರೆ, ಜಟಾಧಾರಿಗಳು. ರಾಕ್ಷಸರು ಕೂಡ ಜಟಾಧಾರಿಗಳು. ರಾಮ ಜಟಾಧಾರಿ, ಲಕ್ಷ್ಮಣ ಜಟಾಧಾರಿ. ಹೀಗೆ ಜಟಾಧಾರಿ ಅನ್ನೋದು ಇವರಿಗೆ ಇದೇ ಒಂದು ಪ್ರಭೇದಕ್ಕೆ ಸೀಮಿತ ಅಂತ ಅಲ್ಲ. ರಾಕ್ಷಸರಲ್ಲಿಯೂ ಕೂಡ ಈ ಅಧ್ಯಾತ್ಮ ಬಲ್ಲವರು, ವಿದ್ಯೆಗಳನ್ನು ಬಲ್ಲವರು ಇದ್ದರು. ಅವರು ಅಲ್ಲಿ ಕೂಡ ಜಟಾಧಾರಿಗಳಿದ್ರು, ಶಿವನ ಭಕ್ತರಿದ್ದರು. ಕೆಲವೊಂದು ಬೋಳು ತಲೆ ಬೋಳಿಸಿ ತೆಗೆದ್ರು, ಕೂದಲ ತೆಗೆದು ಬೋಳು ತಲೆಯಿಂದ ಇರ್ತಿದ್ರು. ಮುಂದೆ ಇನ್ನು ಕೆಲವರು ಗೋ ಚರ್ಮಧಾರಿಗಳು, ಆಕಳದ ಚರ್ಮವನ್ನು ಉಡುಪನ್ನಾಗಿ ಧರಿಸಿಕೊಂಡು ಅಡ್ಡಾಡುವಂಥ ರಾಕ್ಷಸರು ಸಿಕ್ಕರು. ಕುಶಹುಲ್ಲವನ್ನು ಒಡವೆಯನ್ನಾಗಿ ಮಾಡಿಕೊಂಡು, ನಡಕಟ್ಟನ್ನು ಮಾಡಿಕೊಂಡು, ಇದ್ರ ಮ್ಯಾಗ ಕಟ್ಕೊಂಡು, ಅಂದರೆ ಬಟ್ಟೆಗಳನ್ನು ಮಾಡಿಕೊಂಡು, ಹುಲ್ಲನ್ನು ಕಟ್ಕೊಂಡು ಮೈಯನ್ನು ಮುಚ್ಕೊಳ್ತಿದ್ರು. ಅಂಥ ಉಡುಪಿನ ರಾಕ್ಷಸರು ಕಂಡ್ರು. ಅಗ್ನಿಕುಂಡಲ, ಆಯುಧಧಾರಕ ರಾಕ್ಷಸರು. ಕೆಲವು ಮಂದಿ ಕೈ ಅಗ್ನಿಗಳನ್ನು ಹಿಡ್ಕೊಂಡು ಅಡ್ಡಾಡೋರು, ಅಗ್ಗಷ್ಟಿಗೆಗಳನ್ನು ತೊಗೊಂಡು ಅಡ್ಡಾಡೋರು, ಬೆಂಕಿ ಇದನ್ನು ಮಾಡಿಕೊಂಡು ಲೈಟ್ಗಳಂತೆ ಮಾಡ್ಕೊಂಡು ಅಡ್ಡಾಡೋರು ಇದ್ದರು. ಮುಂದೆ ಇನ್ನು ಕೆಲವೊಂದು ಮಂದಿ ಆಯುಧಗಳನ್ನು ಕೈಯನ್ನು ತಗೊಂಡು ಪೆಟ್ರೋಲಿಂಗ್ ಮಾಡುವಂತಹ ರಾಕ್ಷಸರು ಹನುಮಾನನಿಗೆ ಕಾಣಿಸಿದರು. ಹನುಮನಿಗೆ ಸುತ್ತಿಗೆ ಗುದ್ದಲಿ ಹಿಡಿದು ಆಯುಧಗಳ ಧಾರಕ, ಒಕ್ಕನ್ನಿನ ಒಂದು ಕಿವಿಯ ಡೊಳ್ಳು ಹೊಟ್ಟೆ. ಇನ್ನು ಇಲ್ಲಿ ಇವ್ರು ಏನು ಮಾಡ್ತಾರೆ, ಹನುಮಾನ್ಗೆ ಯಾವ ಪ್ರಕಾರದ ರಾಕ್ಷಸರು, ಅವರ ದೈಹಿಕ ರಚನೆ ಹೇಗಿತ್ತು, ಅವ್ರ ಎತ್ತರ ಹೇಗಿದ್ರು, ಗಿಡ್ಡ ಹೇಗಿದ್ರು, ಅವ್ರ ದೇಹದ ಆಕಾರ ಹೇಗಿತ್ತು, ಯಾವ ಆಯುಧಗಳನ್ನು ಹೊಂಟಾರೆ ಅನ್ನೋದನ್ನು, ಆ ರಾಕ್ಷಸಗಳು ಹೇಗೆ ಎದುರಿಗೆ ಬರ್ತಾರಲ್ಲ ಅದನ್ನೇ ವಾಲ್ಮೀಕಿಯವರು ಹನುಮಾನನ ಮೂಲಕ ವರ್ಣನೆ ಮಾಡ್ಯಾರ. ಇನ್ನು ಯಾವ ರೀತಿಯ ರಾಕ್ಷಸರು ಹನುಮಾನನಿಗೆ ಎದುರಾದರು ಅದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.